ಇವತ್ತು ನಾನು ನಿಮಗೆ ರೇಡಿಯೋಥೆರಪಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಯಾವಾಗ ಕೊಡ್ತೀವಿ, ಹೇಗೆ ಕೊಡ್ತೀವಿ ಅಂತ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬ್ರೆಸ್ಟ್ ಕ್ಯಾನ್ಸರು ಒನ್ ಆಫ್ ದಿ ಕಾಮನೆಸ್ಟ್ ಕ್ಯಾನ್ಸರ್ಸ್ ಇಂಡಿಯಾ ಅಲ್ಲಿ. ಈಗ ಬರ್ತಾ ಬರ್ತಾ ಅದರ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ಸಿಟಿ ಮತ್ತು ಅರ್ಬನ್ ವಿಮೆನಲ್ಲೂ ಕೂಡ ಅದು ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ ಇವಾಗ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ 3ರಿಂದ 4 ಥರ ಟ್ರೀಟ್ಮೆಂಟು ನಡೆಯುತ್ತೆ. ಫಸ್ಟು ಯೂಶ್ವಲಿ ಸರ್ಜರಿ ಅಥವಾ ಕೀಮೋಥೆರಪಿ ಆಗುತ್ತೆ. ಸರ್ಜರಿ ಆದಮೇಲೆ ನಾವು ಅದನ್ನು ಟಿಶ್ಯೂನ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಯೂಶ್ವಲಿ ಡಿಸೈಡ್ ಮಾಡಬೇಕಾಗತ್ತೆ. ಸುಮಾರು ಹೆಂಗಸರಿಗೆ ಸರ್ಜರಿ ಆದಮೇಲೆ ಕೀಮೋಥೆರಪಿನೂ ಕೂಡ ಕೊಡಬೇಕಾಗಿ ಬರುತ್ತೆ. ಕೀಮೋಥೆರಪಿ ಜೊತೆಗೆ ಕೆಲವು ಹೆಂಗಸರಿಗೆ ಬಂದ್ಬಿಟ್ಟು ನಾವು ಹಾರ್ಮೋನ್ ಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಅಂತಲೂ ಕೂಡ ಕೊಡ್ತೀವಿ. ಇದು ಒಂದು ಭಾಗ. ಇದ್ರ ಜೊತೆಗೆ ಸುಮಾರು ಮಹಿಳೆಯರಿಗೆ ರೇಡಿಯೇಷನ್ ಕೂಡ ಕೊಡಬೇಕಾಗಿ ಬರುತ್ತೆ. ಸೊ ಈ ರೇಡಿಯೇಷನ್ ಅನ್ನೋದು ಏನು, ಯಾವಾಗ ಕೊಡ್ತೀವಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ? ರೇಡಿಯೇಷನ್ ಅನ್ನೋದು ಕಣ್ಣಿಗೆ ಕಾಣದೇ ಇರೋವಂಥ ಮೈಕ್ರೋಸ್ಕೋಪಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅದನ್ನು ನಾವು ತೆಗಿಯಲು ರೇಡಿಯೇಷನ್ ಕೊಡಬೇಕಾಗತ್ತೆ. ಇದು ಯಾವಾಗ ಅಂದರೆ, ಈಗ ಆಪ್ರೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಸರ್ಜನ್ನು ಕಣ್ಣಿಗೆ ಏನು ಕಾಣುತ್ತೋ ಆ ಗಡ್ಡೆನ ಬ್ರೆಸ್ಟಿಂದ ತೆಗಿತಾರೆ. ಆದರೆ ಅಲ್ಲಿ ಏನಾಗತ್ತೆ ಅಂದರೆ, ಆ ಗಡ್ಡೆ ಅಕ್ಕಪಕ್ಕ ಕಣ್ಣಿಗೆ ಕಾಣದೇ ಇರೋವಂಥದ್ದು, ಯಾವ ಸ್ಕ್ಯಾನಲ್ಲೂ ಕೂಡ ಕಾಣದೆ ಅಂತ ಕಾಯಿಲೆ ಉಳ್ಕೊಂಡಿರತ್ತೆ. ಅದನ್ನು ಹಾಗೆ ಬಿಟ್ಟರೆ ಕೆಲವು ತಿಂಗಳಲ್ಲಿ ಅದು ಮತ್ತೆ ಬೆಳ್ಕೊಳತ್ತೆ. ಸೊ ಇದು ಬೆಳ್ಕೊಳ್ದೇ ಇರಲಿ ಅಂತ ರೇಡಿಯೇಷನ್ ಕೊಡ್ತೀವಿ. ಎರಡನೇದು, ಬ್ರೆಸ್ಟಲ್ಲಿ ಒಂದು ಭಾಗದಲ್ಲಿ ಗಡ್ಡೆ ಬಂದರೆ ಅದೇ ಬ್ರೆಸ್ಟಲ್ಲಿ ಬೇರೆ ಭಾಗದಲ್ಲಿ ಬರೋ ಅವಶ್ಯಕತೆಯೂ ಇದೆ. ಸೊ ಅದನ್ನು ಕೂಡ ತಡೆಯಲು ನಾವು ರೇಡಿಯೇಷನನ್ನು ಕೊಡ್ತೀವಿ. ಸೊ ಸರ್ಜರಿ ಅನ್ನೋದು ಬ್ರೆಸ್ಟ್ಗಳಿಗೆ 2 ಥರ ಇರುತ್ತೆ. ಒಂದು, ಪೂರ್ತಿ ಬ್ರೆಸ್ಟನ್ನೇ ಸರ್ಜನ್ ತೆಗೆದುಬಿಡ್ತಾರೆ, ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ ಅಂದರೆ, ತುಂಬ ಅರ್ಲಿ ಸ್ಟೇಜ್ ಇದ್ದರೆ, ಈಗ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಇದ್ದಾಗ ಬ್ರೆಸ್ಟನ್ನು ಪೂರ್ತಿ ತೆಗೆದುಬಿಟ್ರೆ ಆವಾಗ ರೇಡಿಯೇಷನ್ ಅವಶ್ಯಕತೆ ಇರೋದಿಲ್ಲ. ಆದರೆ ಚೂರು ಅಡ್ವಾನ್ಸ್ಡ್ ಸ್ಟೇಜ್ ಇತ್ತು ಅಂದರೆ, ಈಗ ನಾವು ಒಂದು ಗಡ್ಡೆ ಸೈಜನ್ನು ಮೆಷರ್ ಮಾಡ್ತೀವಿ, ಅದು 5 ಸೆಂಟಿಮೀಟರ್ ಹೆಚ್ಚಿಗೆ ಇತ್ತು ಅಂದರೆ ಆವಾಗ ರೇಡಿಯೇಷನ್ ಕೊಡಬೇಕಾಗತ್ತೆ. ಅದೇ ಥರ ಕೆಲವು ಮಹಿಳೆಯರಿಗೆ ಆ ಗಡ್ಡೆ ಬಂದು ಚರ್ಮದವರೆಗೂ ಹೋಗ್ಬಿಟ್ಟಿರತ್ತೆ ಈ ಥರ, ಅಥವಾ ಹಿಂದ್ಗಡೆ ಬೋನ್ವರೆಗೂ ಹೋಗ್ಬಿಟ್ಟಿರತ್ತೆ. ಈ ಥರ ಸಿಚುವೇಶನಲ್ಲಿ ಮ್ಯಾಸ್ಟೆಕ್ಟಮಿ ಮಾಡಿದಾಗ, ಬ್ರೆಸ್ಟನ್ನು ಪೂರ್ತಿ ತೆಗೆದಾಗ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಮೂರನೇದು, ಕೆಲವು ಮಹಿಳೆಯರಿಗೆ ಬರೀ ಬ್ರೆಸ್ಟಲ್ಲಿ ಮಾತ್ರ ಇರೋದಿಲ್ಲ, ಅಲ್ಲಿಂದ ಕಂಕ್ಲುಗೂ ಕೂಡ ಹರಡಿರತ್ತೆ. ಈ ಥರ ಗಡ್ಡೆ ಹರಡಿದಾಗ ಅಲ್ಲಿಗೂ ಕೂಡ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಇದು ಕಾಯಿಲೆ ತುಂಬ ಅರ್ಲಿ ಸ್ಟೇಜ್ ಇಲ್ಲದೆ ಇರಬೇಕಾದ್ರೆ, ಒಂಚೂರು ಅಡ್ವಾನ್ಸ್ಡ್ ಸ್ಟೇಜ್ ಅಂತ ಹೇಳ್ತೀವಿ, 3rd ಸ್ಟೇಜಲ್ಲಿ ಇದ್ದಾಗ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಇದು ಒಂದು ಥರದ ಸರ್ಜರಿ. ಇನ್ನೊಂದು ಥರ ಸರ್ಜರಿ ಹೇಗೆ ಅಂದರೆ, ಪೂರ್ತಿ ಬ್ರೆಸ್ಟ್ ತೆಗೆಯೋ ಅವಶ್ಯಕತೆ ಇರೋದಿಲ್ಲ, ಬರೀ ಆ ಗಡ್ಡೆನ ಮಾತ್ರ ಆಪ್ರೇಷನ್ ಮಾಡಿ ತೆಗಿಬೋದು. ಈ ಥರ ಬರೀ ಗಡ್ಡೆ ತೆಗೆದಾಗ ಖಂಡಿತವಾಗ್ಲೂ ರೇಡಿಯೇಷನ್ ಕೊಡಬೇಕಾಗತ್ತೆ. ಯಾಕಂದರೆ ನಾನು ಹೇಳ್ದಂಗೆ, ಬ್ರೆಸ್ಟಲ್ಲಿ ಒಂದು ಭಾಗದಲ್ಲಿ ಬಂದರೆ ಬೇರೆ ಭಾಗದಲ್ಲೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಈ ಥರ ಬೇರೆ ಕಡೆ ಬರದೇ ಇರಲಿ ಅನ್ನೋದಕ್ಕೆ ನಾವು ರೇಡಿಯೇಷನ್ ಕೊಡಬೇಕಾಗತ್ತೆ. ಸೊ ಈ ರೇಡಿಯೇಷನ್ ಅಂದರೆ ಇದು ಎಕ್ಸ್ರೇ ಟ್ರೀಟ್ಮೆಂಟು. ಅದರಲ್ಲಿ ನಿಮಗೆ ಕೊಟ್ಟಾಗ ನೋವಾಗಲಿ, ಶಾಕು, ಕರೆಂಟ್, ಹೀಟ್ ಈ ಥರ ಏನೂ ಇರೋದಿಲ್ಲ, ಬರೀ ಎಕ್ಸ್ರೇ ಟ್ರೀಟ್ಮೆಂಟು. ಯಾವ ಬ್ರೆಸ್ಟು ಆಪರೇಟ್ ಆಗಿದೆಯೋ ಆ ಭಾಗದಲ್ಲಿ ಮಾತ್ರ ಕೊಡ್ತೀವಿ. ಈಗ ಎಕ್ಸಾಂಪಲ್, ರೈಟ್ ಸೈಡ್ ಬ್ರೆಸ್ಟಲ್ಲಿ ಆಪರೇಟ್ ಆಗಿದ್ರೆ ಬರೀ ರೈಟ್ ಸೈಡ್ ಬ್ರೆಸ್ಟಿಗೆ ಮಾತ್ರ ನಾವು ರೇಡಿಯೇಷನ್ ಕೊಡ್ತೀವಿ, ಬೇರೆ ಮೈಯಲ್ಲಿ ಎಲ್ಲೂ ಕೂಡ ರೇಡಿಯೇಷನ್ ಹೋಗೋದಿಲ್ಲ. ಇದರಲ್ಲಿ ಯೂಶ್ವಲಿ ಎಷ್ಟು ದಿನ ಕೊಡ್ತೀವಿ ಅಂದರೆ, ರೇಡಿಯೇಷನ್ ಪೂರ್ತಿ ಒಂದೇ ದಿನದಲ್ಲಿ ಕೊಡೋಕ್ಕಾಗೋದಿಲ್ಲ. ಅದನ್ನು ನಾವು ಭಾಗ ಮಾಡಿ 3 ವಾರದಿಂದ 4 ವಾರವರೆಗೂ ಕೊಡ್ತೀವಿ. ಯೂಶ್ವಲಿ ಪೂರ್ತಿ ಬ್ರೆಸ್ಟನ್ನು ತೆಗೆದಿದ್ರೆ ಆವಾಗ 3 ವಾರದ ರೇಡಿಯೇಷನ್ ಸಾಕಾಗತ್ತೆ. ಪೂರ್ತಿ ಬ್ರೆಸ್ಟ್ ತೆಗೆದೇ ಹೋದರೆ ಬರೀ ಗಡ್ಡೆನ ಮಾತ್ರ
ತೆಗೆದಿದ್ರೆ 4 ವಾರ ರೇಡಿಯೇಷನ್ ಕೊಡೋ ನೆಸೆಸಿಟಿ ಬರುತ್ತೆ. ಸೊ ಇದು ಹೇಗೆ ಅಂದರೆ ವಾರದಲ್ಲಿ 5 ದಿನ ಕೊಡ್ತೀವಿ. ಯೂಶ್ವಲಿ ನಾವು ಸೋಮವಾರದಿಂದ ಶುಕ್ರವಾರ ರೇಡಿಯೇಷನ್ ಕೊಡ್ತೀವಿ, ಶನಿವಾರ ಭಾನುವಾರ ಬ್ರೇಕು, ಮತ್ತೆ ಮುಂದಿನ ವಾರ ಸೋಮವಾರದಿಂದ ಶುಕ್ರವಾರ ಕೊಡ್ತೀವಿ, ಶನಿವಾರ ಭಾನುವಾರ ಬ್ರೇಕ್ ಇರುತ್ತೆ. ಈ ಥರ 3ರಿಂದ 4 ವಾರ ಕೊಡ್ತೀವಿ. ಇದನ್ನು ಕೊಡಬೇಕಾದ್ರೆ ವಿಮೆನ್ ನಾರ್ಮಲ್ ಆಗಿರ್ಬೋದು, ಅವರು ಆಚೆ ಓಡಾಡ್ಬೋದು, ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರೆ ಕೆಲ್ಸಕ್ಕೆ ಹೋಗ್ಬೋದು, ಬರೀ ಡೈಲಿ ಒಂದು 10 ನಿಮಿಷ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಇದನ್ನು ಕೊಡಬೇಕಾದ್ರೆ ಅವ್ರು ಕೆಲಸ ಮಾಡ್ಬೋದು, ಫುಡ್ ಎಲ್ಲ ತಗೋಬೋದು, ಯಾವ ಥರದ್ದು ರೆಸ್ಟ್ರಿಕ್ಷನ್ ಇರೋದಿಲ್ಲ. ರೇಡಿಯೇಷನ್ ಕೊಡಬೇಕಾದ್ರೆ ನಾರ್ಮಲ್ ಫುಡ್ ತಗೋಬೋದು. ಕೆಲವು ಜನ ಕೇಳ್ತಾರೆ, ನನ್ನ ಮನೇಲಿ ಸಣ್ಣ ಮಕ್ಕಳಿದೆ, ನಾನು ಅವ್ರ ಜೊತೆಗೆ ಇರ್ಬೋದಾ, ಅಥವಾ ನಮ್ಮ ಮನೆಯಲ್ಲಿ ತುಂಬ ಜನ ಇದೆ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಾ? ಖಂಡಿತವಾಗ್ಲೂ ಇವೆಲ್ಲ ಮಾಡ್ಬೋದು. ಯಾವ ಥರದ್ದು ಬೇರೆ ಜನರಿಗೆ ಯಾವ ಥರದ್ದು ಅಫೆಕ್ಟ್ ಆಗಲ್ಲ. ಇದು ಅಂಟು ರೋಗ ಅಲ್ಲ. ಮೈ ಒಳಗಡೆ ರೇಡಿಯೇಷನ್ ಇರೋದಿಲ್ಲ, ಅದು ಮುಖ್ಯ. ಆ ಮೊಮೆಂಟಲ್ಲಿ ಎಕ್ಸ್ರೇ ಪಾಸ್ ಮಾಡಿದಾಗ ಮೈ ಒಳಗಡೆಯಿಂದ ಆಚೆ ಬರುತ್ತೆ ಅಷ್ಟೇ, ಒಳಗಡೆ ಏನೂ ಇರೋದಿಲ್ಲ. ಆದ್ರಿಂದ ನೀವು ರೇಡಿಯೇಷನ್ ಮುಗಿಸಿದ ತಕ್ಷಣ ನೀವು ಬೇರೆಯವ್ರ ಜೊತೆಗಿರ್ಬೋದು, ಮಕ್ಳ ಜೊತೆಗಿರ್ಬೋದು, ಮಕ್ಳ ಜೊತೆಗೆ ಆಟ ಆಡ್ಬೋದು, ಎಲ್ಲರ ಜೊತೆಗೂ ಸೇರಿಕೊಂಡು ಊಟ ಮಾಡ್ಬೋದು. ಯಾವ ಥರದ್ದು ರೆಸ್ಟ್ರಿಕ್ಷನ್ ಇರೋದಿಲ್ಲ. ಇದರಲ್ಲಿ 2 ಥರ ಸೈಡ್ ಎಫೆಕ್ಟ್ ಆಗ್ಬೋದು. ಒಂದು, ಎಲ್ಲಿ ರೇಡಿಯೇಷನ್ ಕೊಡ್ತೀವೋ ಆ ಜಾಗ ಕಪ್ಪಗಾಗತ್ತೆ. ಈಗ ರೈಟ್ ಸೈಡ್ ಬ್ರೆಸ್ಟಿಗೆ ರೇಡಿಯೇಷನ್ ಕೊಟ್ಟರೆ ಅಲ್ಲಿ ರೈಟ್ ಸೈಡ್ ಚರ್ಮ ಕಪ್ಪಗಾಗತ್ತೆ. ಇದು ಸ್ವಲ್ಪ ದಿನ ಇರುತ್ತೆ ಈ ಕಪ್ಪಗಿರೋದು. ಒಂದು ತಿಂಗಳು 1.5 ತಿಂಗಳು ಆದಮೇಲೆ ಆ ಕಲರ್ ಎಲ್ಲ ಫೇಡ್ ಆಗಿ ನಿಧಾನಕ್ಕೆ ನಾರ್ಮಲ್ ಕಲರ್ ಬರುತ್ತೆ. ಎರಡನೇದು, ಕೆಲವು ಮಹಿಳೆಯರಿಗೆ ಬ್ರೆಸ್ಟ್ ಇಲ್ದೇನೆ ಈ ಕತ್ತಲ್ಲಿ ಕೆಳಗಡೆ ಭಾಗನೂ ಕೂಡ ರೇಡಿಯೇಷನ್ ಕೊಡಬೇಕಾಗಿ ಬರ್ಬೋದು. ಇದು ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ನೆಕ್ಸ್ಟ್ ಸ್ಪ್ರೆಡ್ ಆಗೋ ಜಾಗ ಈ ಕತ್ತು ಕೆಳಗಡೆ ಭಾಗ. ಸೊ ಅಲ್ಲಿಗೆ ಹೋಗದೆ ಇರಲಿ ಅಂತ ನಾವು ಮುಂಚೆನೆ ಆ ಜಾಗಕ್ಕೆ ರೇಡಿಯೇಷನ್ ಕೊಟ್ಬಿಡ್ತೀವಿ. ಸೊ ಅದರಿಂದ ಕತ್ತು ಕೆಳಗಡೆ ಭಾಗ ಕೊಟ್ಟಾಗ ಅಲ್ಲೂ ಕೂಡ ಚರ್ಮ ಸ್ವಲ್ಪ ಕಪ್ಪಗಾಗ್ಬೋದು. ಕೆಲವು ಜನಕ್ಕೆ ತುಂಬ ಖಾರ ಬಿಸಿ ನುಂಗ್ದಾಗ ಚೂರು ನೋವು ಬರ್ಬೋದು. ಇದು ಯಾವುದು ಪರ್ಮನೆಂಟ್ ಇಲ್ಲ, ರೇಡಿಯೇಷನ್ ಕೊಡೋಷ್ಟು ದಿನ ಇರುತ್ತೆ, ಆಮೇಲೆ ನಿಧಾನಕ್ಕೆ ಎಲ್ಲ ನಾರ್ಮಲ್ ಬಂದ್ಬಿಡತ್ತೆ. ಸೊ 3ರಿಂದ 4 ವಾರ ರೇಡಿಯೇಷನ್ ತಗೋಬೇಕಾಗತ್ತೆ. ಇದೇ ರೇಡಿಯೇಷನಲ್ಲಿ ಈ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಸ್ವಲ್ಪ ಅಡ್ವಾನ್ಸಸ್ ಆಗಿದೆ. ಯಾವ ಥರ ಅಂದರೆ, ಈಗ ಲೆಫ್ಟ್ ಸೈಡ್ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಅಲ್ಲಿ ಒಂದು ಸ್ಮಾಲ್ ಚಾಲೆಂಜ್ ಏನು ಅಂದರೆ, ಲೆಫ್ಟ್ ಸೈಡ್ ಬ್ರೆಸ್ಟ್ ಕೆಳಗಡೆ ಹಾರ್ಟ್ ಬರುತ್ತೆ. ಈಗ ಹಾರ್ಟ್ಗೆ ಹೆಚ್ಚಿಗೆ ರೇಡಿಯೇಷನ್ ಹೋಗಬಾರ್ದು. ಹೆಚ್ಚಿಗೆ ರೇಡಿಯೇಷನ್ ಹೋದರೆ ಫ್ಯೂಚರಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅದನ್ನು ನಾವು ತಡೆಯೋಕ್ಕೆ ಪ್ಲಾನಿಂಗ್ ಅಂತ ಮಾಡ್ತೀವಿ. ಸೊ ಮೊದಲು ಏನು ಮಾಡ್ತೀವಿ ಅಂದರೆ, ನಾರ್ಮಲ್ ಆಗಿ CT ಸ್ಕ್ಯಾನ್ ಮಾಡ್ತೀವಿ. ಇದು ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ ಪ್ರಾಸೆಸ್ ಸೇಮೇನೆ. ಒಂದು CT ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟ್ರಲ್ಲಿ ಪ್ಲ್ಯಾನ್ ಮಾಡ್ತೀವಿ. ರೇಡಿಯೇಷನ್ ಯಾವ ಥರ ಕೊಡಬೇಕು, ಹೇಗೆ ಕೊಡಬೇಕು, ಕೆಳಗಡೆ ಲಂಗ್ಸ್ಗೆಲ್ಲ ಹೋಗ್ದೇನೆ ನಾವು ಪ್ಲ್ಯಾನ್ ಮಾಡ್ಬೋದು. ಅದು ಲೆಫ್ಟ್ ಸೈಡ್ ಬಂದಾಗ ಒಂದು ಅಡಿಷ್ನಲ್ ಸ್ಟೆಪ್ಪನ್ನು ಕೂಡ ಮಾಡ್ಬೋದು. ಅದು ಹೇಗೆ ಅಂದರೆ, ಈಗ ನಾವು ನಾರ್ಮಲ್ ಆಗಿ ನಾವು ಉಸಿರು ತೊಗೊಳ್ತೀವಿ, ಆಚೆ ಬಿಡ್ತೀವಿ, ಬ್ರೆತ್ತನ್ನು ಒಳಗಡೆ ತೊಗೊಳ್ತೀವಿ, ಆಚೆ ಬಿಡ್ತೀವಿ. ಅದನ್ನೇ ನಾವು ಸ್ವಲ್ಪ ಜೋರಾಗಿ ಮಾಡಿದ್ರೆ, ದೊಡ್ಡ ಉಸಿರು ತೊಗೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಹಾರ್ಟು ಮತ್ತು ಬ್ರೆಸ್ಟು ದೂರ ಹೋಗುತ್ತೆ. ಅದು ದೂರ ಹೋದಾಗ ನಮಗೆ ಎಕ್ಸ್ಟ್ರಾ ಗ್ಯಾಪ್ ಸಿಗತ್ತೆ ರೇಡಿಯೇಷನ್ ಕೊಡೋಕ್ಕೆ. ಆ ಮೂಲಕ ನಾವು ಅದನ್ನು ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ಬೋದು, ರೇಡಿಯೇಷನ್ ಹೋಗ್ದೇನೆ ಸೇವ್ ಮಾಡ್ಬೋದು. ಇದು ನಮ್ಮ ಮಾಡರ್ನ್ ರೇಡಿಯೋಥೆರಪಿ ಮಿಷನ್ನು, ಲೀನಿಯರ್ ಆಕ್ಸಲರೇಟರ್ ಅಂತ ಇದೆ ಶಂಕರ ಆಸ್ಪತ್ರೆಯಲ್ಲಿ. ಇದರಲ್ಲಿ ನಾವು ಬ್ರೆತ್ ಹೋಲ್ಡಿಂಗ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇದಕ್ಕೆ ಡೀಪ್ ಇನ್ಸ್ಪಿರೇಟರಿ ಬ್ರೆತ್ ಹೋಲ್ಡ್ ಅಥವಾ DIBH ಅಂತ. ಬ್ರಾಡ್ಲಿ ಇದಕ್ಕೆ IGRT ಅಂತಾನು, ಒಂದು ರೀತಿಯ IGRT ಅಂತಾನು ಹೇಳ್ತಾರೆ ಇದಕ್ಕೆ. ಸೊ ಪೇಷಂಟ್ಗೆ, ಆ ಮಹಿಳೆಗೆ ದೊಡ್ಡ ಉಸಿರು ತೊಗೊಂಡು ಇಟ್ಕೊಳ್ಳೋಕೆ ಹೇಳ್ತೀವಿ. ಒಂದು 10 ಸೆಕೆಂಡು 15 ಸೆಕೆಂಡು ಅವ್ರ ಕೆಪಾಸಿಟಿ ಹೇಗಿದೆಯೋ ಆ ಥರ ಅವ್ರು ಇಟ್ಕೊಂಡ್ರೆ ಆ ಹಾರ್ಟು ಮತ್ತು ಬ್ರೆಸ್ಟು ಡಿಫ್ರೆನ್ಸ್ ಬರುತ್ತೆ, ಮೂವ್ ಆಗುತ್ತೆ. ಅಲ್ಲಿ ನಾವು ರೇಡಿಯೇಷನ್ನ ಕೊಡ್ಬೋದು. ಈ ಮೂಲಕ ನಾವು ಈಸಿಯಾಗಿ ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ಬೋದು. ಇನ್ನೊಂದು ಅಡ್ವಾನ್ಸ್ಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಜನಕ್ಕೆ ಈಗ ತುಂಬ ವಯಸ್ಸಾಗಿದ್ದಾರೆ, 80 ವರ್ಷ 85 90 ವರ್ಷ, ಡೈಲಿ 4 ವಾರ ಬರೋಕ್ಕಾಗೋದಿಲ್ಲ.
ಅಥವಾ ಇನ್ನು ಕೆಲವು ಜನ ಬೇರೆ ಊರಿಂದ ಬಂದಿರ್ತಾರೆ, ದೂರದಿಂದ ಬಂದಿರ್ತಾರೆ, ಹೆಚ್ಚಿನ ದಿನ ಬೆಂಗಳೂರಲ್ಲಿ ಇರೋಕ್ಕೆ ಸಾಧ್ಯ ಇರೋದಿಲ್ಲ. ಈ ಥರ ಇದ್ದಾಗ ನಾವು ಆ 4 ವಾರನ 5 ದಿನದಲ್ಲೂ ಕೊಡ್ಬೋದು. ಇದಕ್ಕೂ ಕೂಡ CT ಸ್ಕ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಆ 4 ವೀಕ್ಸ್ ಅಲ್ಲಿ ಕೊಡೋ ಡೋಸನ್ನು 5 ಡೇಸಲ್ಲಿ ಕೊಟ್ಟು ಮುಗಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಕೆಲವು ಏಜ್ಡ್ ಪೀಪಲ್ ಆಗಲಿ ಅಥವಾ ಬೇರೆ ಇಲ್ನೆಸ್ಸಿಂದ ಡೈಲಿ ಬರೋಕ್ಕಾಗಲ್ಲ, ಲಾಜಿಸ್ಟಿಕ್ಸ್ ಕಾರಣದಿಂದ ಡೈಲಿ ಬರೋಕ್ಕಾಗಲ್ಲ ಅಂದಾಗ ಈ 5 ಡೇಸ್ ಮುಗಿಸ್ಬಿಟ್ಟು ಅವ್ರಿಗೂ ಅನುಕೂಲ ಆಗುತ್ತೆ, ಬೇಗ ಟ್ರೀಟ್ಮೆಂಟು ಕಂಪ್ಲೀಟ್ ಆಗುತ್ತೆ ಮತ್ತು ಎಫೆಕ್ಟಿವ್ ಆಗು ಇರುತ್ತೆ. ಇನ್ನೇನು ಅಡ್ವಾನ್ಸ್ಮೆಂಟ್ ಆಗಿದೆ ಅಂದರೆ ಕೆಲವು ಮಹಿಳೆಯರಿಗೆ ತುಂಬ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಇರುತ್ತೆ. 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಈ ಥರ ತುಂಬ ಸಣ್ಣ ಗಡ್ಡೆ ಇರುತ್ತೆ. ಆ ಥರ ಸಣ್ಣ ಗಡ್ಡೆ ಇದ್ದಾಗ ಇಡೀ ಬ್ರೆಸ್ಟಿಗೆ ರೇಡಿಯೇಷನ್ ಕೊಡೋ ಅವಶ್ಯಕತೆ ಇರಲ್ಲ ಕೆಲವು ಸಲ. ಆವಾಗ ಏನು ಮಾಡ್ತೀವಿ ಅಂದರೆ ನಾವು ಇಂಟ್ರಾ ಆಪರೇಟಿವ್ ಬ್ರ್ಯಾಕಿಥೆರಪಿ ಅಂತ ಮಾಡ್ತೀವಿ. ಅದು ಏನಂದರೆ ಆಪ್ರೇಷನ್ ಮಾಡಬೇಕಾದ್ರೇನೆ ಸರ್ಜನ್ ಯಾವ ಗಡ್ಡೆ ತೆಗಿತಾರೋ ಅಲ್ಲೇ ಅನಸ್ತೇಷಿಯಾ ಅಲ್ಲೇನೆ ನಾವು ರೇಡಿಯೇಷನ್ ಟ್ಯೂಬ್ಸನ್ನು ಒಳಗಡೆ ಇಟ್ಬಿಡ್ತೀವಿ, ಮತ್ತು ಸರ್ಜನ್ ಸ್ಟಿಚ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಆ ಜಾಗ ನಮ್ಗೆ ಏನು ಅಡ್ವಾಂಟೇಜ್ ಅಂದರೆ ಡ್ಯೂರಿಂಗ್ ಸರ್ಜರಿನೇ ರೇಡಿಯೇಷನ್ ಟ್ಯೂಬ್ಸ್ ಹಾಕೋದ್ರಿಂದ ನಮಗೆ ಕ್ಲಿಯರಾಗಿ ಕಾಣುತ್ತೆ ಯಾವ ಜಾಗಕ್ಕೆ ಹಾಕಬೇಕು, ಎಷ್ಟು ಹಾಕ್ಬೋದು ಅಂತ. ಈ ಇಂಟ್ರಾ ಆಪರೇಟಿವ್ ಬ್ರ್ಯಾಕಿಥೆರಪಿಯಲ್ಲಿ ಅಡ್ವಾಂಟೇಜ್ ಏನು ಅಂದರೆ ನಾರ್ಮಲಿ ನಾನು ಹೇಳ್ದಂಗೆ 3 to 4 ವೀಕ್ಸ್ ರೇಡಿಯೇಷನ್ ನಡೆಯುತ್ತೆ ಎಕ್ಸ್ಟರ್ನಲ್ ರೇಡಿಯೇಷನ್ ಕೊಟ್ಟಾಗ. ಇದು ನಿಮಗೆ 5 ಡೇಸಲ್ಲೇ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಅದೇ ಅಡ್ಮಿಷನಲ್ಲೇ ಟ್ರೀಟ್ಮೆಂಟು ಮುಗ್ದೋಗುತ್ತೆ. ಈಗ ಸರ್ಜರಿ ಮಾಡಿ ಪೇಷಂಟ್ ರಿಕವರಿ ಆಗ್ತಿದ್ದಂಗೆ ನಾವು ರೇಡಿಯೇಷನ್ ಕೊಟ್ಬಿಡ್ತೀವಿ. ಸೊ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆ ಹೋಗೋ ಅಷ್ಟರಲ್ಲೇ ರೇಡಿಯೇಷನ್ ಟ್ರೀಟ್ಮೆಂಟು ಕೂಡ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಇದು ಇಂಟ್ರಾ ಆಪರೇಟಿವ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇದು ಕೆಲವು ಪೇಷಂಟ್ಸಿಗೆ ನಾವು ಮಾಡ್ಬೋದು ಮತ್ತು ಅಡ್ವಾಂಟೇಜು ಇದೆ. ಸೊ ಏನು ಸಮರೈಸ್ ಮಾಡ್ಬೋದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ರೇಡಿಯೇಷನ್ ತುಂಬಾ ಮುಖ್ಯವಾದ ಟ್ರೀಟ್ಮೆಂಟು. ಅದರಲ್ಲಿ ಏನು ಭಯ ಪಡೋವಂಥದ್ದು ಏನೂ ಇಲ್ಲ. ನಾರ್ಮಲಾಗಿ ಓಡಾಡ್ಬೋದು, ಕೆಲಸ ಮಾಡ್ಬೋದು, ಫುಡ್ ಎಲ್ಲ ತೊಗೋಬೋದು, ಎಲ್ಲರ ಜೊತೆಗೂ ಇರ್ಬೋದು. ಸೇಫ್ ಟ್ರೀಟ್ಮೆಂಟು. ಸೈಡ್ ಎಫೆಕ್ಟ್ಸು ತುಂಬಾ ಕಮ್ಮಿ. ಸ್ಕಿನ್ ಕಲರ್ ಮೇನ್ ಸೈಡ್ ಎಫೆಕ್ಟು ಡಾರ್ಕ್ ಆಗುತ್ತೆ. ಅದು ಕೂಡ ಬರೀ ಆ ಬ್ರೆಸ್ಟಲ್ಲಿ ಮಾತ್ರ ಆಗುತ್ತೆ. ಅದು ಕೂಡ ಟೆಂಪ್ರರಿ. ಒನ್ಸ್ ಟ್ರೀಟ್ಮೆಂಟ್ ಮುಗಿಸಿದ ಮೇಲೆ ಆ ಕಲರ್ ನಾರ್ಮಲ್ ಬರುತ್ತೆ. ಬೇರೆ ಯಾವ ಥರದ್ದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ರೇಡಿಯೇಷನ್ ಸೇಫಾಗಿ ತೊಗೋಬೋದು ಮತ್ತು ವೆರಿ ಎಫೆಕ್ಟಿವ್ನು ಕೂಡ. ಇಟ್ ವಿಲ್ ಇಂಪ್ರೂವ್ ಯುವರ್ ಸರ್ವೈವಲ್ ಆ್ಯಂಡ್ ನೀವು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.